ಬಜೆಟ್ ಮಂಡನೆ ಆಗ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರ ಕೊಟ್ಟು ಮಾತನ್ನ ಇದುವರೆಗೂ ಈಡೇರಿಸಿಲ್ಲ. ಕೊಟ್ಟು ಮಾತನ್ನು ಉಳಿಸ್ಕೊಳ್ಳಿ ಅಂತ ಒತ್ತಾಯ ಮಾಡ್ತಿದ್ದೀವಿ. ರೈತ ಸಮುದಾಯ ನಿರೀಕ್ಷೆ ಮಾಡ್ತೀವಿ. ಒಂದು MSP ನ ಸ್ವಾಮಿನಾಥನ್ ವರದಿ ಪ್ರಕಾರ ಕೊಡಬೇಕು ಕೃಷಿ ಉತ್ಪನ್ನಗಳಿಗೆ. ಎರಡನೇದು, ಈಗ ನಮ್ಮ ಕರ್ನಾಟಕ ಸಂಬಂಧಪಟ್ಟಂಗೆ ನಿರ್ಮಲಾ ಸೀತಾರಾಮನ್ ಅವರು 2 ವರ್ಷದ ಹಿಂದೆ 5,000 ಚಿಲ್ಲರ ಕೋಟಿಯನ್ನ ನಾವು ಅಪ್ಪರ್ ಕೃಷ್ಣ ಭದ್ರಾ ಇದೆಯಲ್ಲ, ಅಪ್ಪರ್ ಭದ್ರಾ ಚಿತ್ರದುರ್ಗ ಜಿಲ್ಲೆ ಸುತ್ತಮುತ್ತಗೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಮಾಡುತ್ತೆ ಅಂತ ಬಜೆಟ್ ಘೋಷಣೆ ಮಾಡೋದು. 1 ಪೈಸನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಈಗ ಭದ್ರಾ ಮೇಲ್ದಂಡೆ ಎದುರಿಗೆ ಆ ಜನ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈಗಲಾದ್ರೂ ಕೂಡ ಅದಕ್ಕೊಂದು ಕಾಯಕಲ್ಪ ಮಾಡಬೇಕು. ಒಂದು ಮತ್ತೆ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ, ವಿಶೇಷವಾಗಿ ನಮ್ಮ ಕಳಸಾ ಬಂಡೂರಿನಲ್ಲ, ಉತ್ತರ ಕರ್ನಾಟಕದ ಬಹು ನಿರೀಕ್ಷೆ, ಅದಕ್ಕೆ ಅಡ್ಡಿ ಅಡಂಕುಗಳ ತೊಡಗಿಸಿ ಅದಕ್ಕೆ ಕೇಂದ್ರ ಸರ್ಕಾರವೇ ಅದ್ರ ಮುತುವರ್ಜಿ ವಹಿಸಿ ಕೇಂದ್ರ ಸರ್ಕಾರನೂ ಕೂಡ ಅನುದಾನ ನೀಡಿ ಅದನ್ನ ಜಾರಿಗೆ ತರಬೇಕು. ಅದೇ ರೀತಿ ನಮ್ಮ ಇದು ಮೇಕೆದಾಟು, ಕೃಷ್ಣ ಕಾವೇರಿ ಹೆಚ್ಚುವರಿ ನೀರನ್ನ ಸಂಗ್ರಹಿಸಕ್ಕೆ ಮೇಕೆದಾಟು ಇದೂ ಕೂಡ ಆಸಕ್ತಿ ತೋರಿಸಬೇಕು ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟ. ಮೂರನೇದು, ನಮ್ಮ ರೈತ ಸಮುದಾಯದ ಪರವಾಗಿ ಇವತ್ತು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಬೇರೆ ಬೇರೆ ಕಾರ್ಪೊರೇಟ್ ಕಂಪನಿಗಳ ಸಾಲಗಳನ್ನ ಲಕ್ಷಾಂತರ ಕೋಟಿ ದುಡ್ಡನ್ನ ಇವರು ಅಧಿಕಾರಿ ಬಂದು ಮನ್ನಾ ಮಾಡಿದ್ದಾರೆ, ರೈಟ್ ಆಫ್ ಮಾಡಿದ್ದಾರೆ. ಆದ್ರೆ ರೈತರದ್ದು ಬರೀ 5 ಲಕ್ಷ ಕೋಟಿ ಇರುತ್ತೆ. ಇವತ್ತು ರೈತ ಸಾಲದಿಂದ ನರಳಿ ಈಚೆಗೆ ಬರಕ್ಕಾಗ್ತೇ ಇಲ್ಲ. ಕೃಷಿಯನ್ನ ಬಿಟ್ಟು ವಿಮುಖವಾಗುವಂತ ಪರಿಸ್ಥಿತಿಲಿದ್ದಾನೆ. ಅದರಿಂದ ರೈತರ ಸಾಲವನ್ನ ಮನ್ನಾ ಮಾಡಬೇಕು. ಮತ್ತೆ ಹೊಸ ಒಂದು ಸಾಲದ ರೀತಿಯನ್ನ, ಸರಳ ಸಾಲದ ರೀತಿಯನ್ನ ಜಾರಿಗೆ ತರಬೇಕು ಅನ್ನೋದು ಕೂಡ ನಮ್ಮ ನಿರೀಕ್ಷೆ ಇದೆ. ಮೂರನೇದು, ನಾನು ಹೇಳ್ದಂಗೆ ಈಗ ವಿದ್ಯುತ್ ಶಕ್ತಿ ಕಾಯ್ದೆಗೆ ಮೀಟರ್ ಹಾಕೊಟ್ಟಿದ್ದಾರೆ, ಸ್ಮಾರ್ಟ್ ಮೀಟರ್ನ ಕೃಷಿ ಪಂಪ್ ಸೆಟ್ಗಳಿಗೆ. ವಿದ್ಯುತ್ ಶಕ್ತಿ ಖಾಸಗಿ ಮಸೂದೆಯನ್ನು ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರದು, ಈ ಬಜೆಟ್ ಘೋಷಣೆ ಮಾಡಬೇಕು ಅಂತಾನು ಹೇಳ್ತಿದೀವಿ. ನಾವು ರೈತಪರ ನೀತಿಗಳನ್ನು ರೂಪಿಸಬೇಕು ಹೊರತು ಕೃಷಿಯನ್ನು ಇಡೀ ಕಾರ್ಪೊರೇಟ್ ಕಂಪನಿಗಳು ವಶಕ್ಕೆ ಕೊಡುವಂತ ನೀತಿಗಳು, ಬೀಜ ಮಸೂದೆ ಕೆಟ್ಟದಾಗ ಬರ್ತಾ ಇದೆ, ವಿದ್ಯುತ್ ಕಾಯ್ದೆ ಕೆಟ್ಟದಾಗ ಬರ್ತಾ ಇದೆ, ಮತ್ತೆ ಅಗ್ರಿಕಲ್ಚರ್ ಪಾಲಿಸಿ ಕೆಟ್ಟದಾಗ ಬರ್ತಾ ಇದೆ. ಅವೆಲ್ಲದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಅದನ್ನ ಜಾರಿಗೆ ತರಬಾರದು ಅಂತ ನಿರೀಕ್ಷೆ ಮಾಡ್ತಿದ್ದೀವಿ. ಇಷ್ಟು ಸರ್ ನಾನು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದೆ.